ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಸೊ ತುಂಬ ದಿನ ಆದಮೇಲೆ ನಾವು ಟೆರೆಸ್ ಮೇಲೆ ಕುಕ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಬೆಳಗ್ಗೆನೆ ಬಿರಿಯಾನಿ ಕುಕ್ ಮಾಡ್ತಾ ಇದ್ದೀವಿ. ಸೊ ಮಾಡ್ತಾ ಇರೋದಾರಪ್ಪ ಅಂತಂದರೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಸೇರ್ಕೊಂಡು ಮಾಡ್ತಾರೆ, ನಾವು ತಿಂತೀವಿ. ಎಸ್. ಸೊ ಬನ್ನಿ, ಇವತ್ತು ಬಿರಿಯಾನಿ ಮಾಡೋದಕ್ಕೆ ಯಾರ್ಯಾರಿದ್ದಾರೆ ಏನು ಅಂತ ನಿಮಗೆ ತೋರಿಸ್ತೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಮಿಸ್ ಮಾಡಿದೆ ಫಾಲೋ ಮಾಡಿ. ಬರೀ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಓಕೆ, ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ. ಎಲ್ರಿಗೂ ಬಿಸಿಲಲ್ಲಿ ಕಂಡುಬಿಡೋಕ್ಕಾಗ್ತಿಲ್ಲ, ಬೆಳಗ್ಗೆನೇ ಎಷ್ಟು ಬಿಸಿಲಿದೆ. ನಮ್ಮಮ್ಮ ಹಾಯ್ ಮಾಡಿಲ್ಲ, ಹಾಯ್ ಮಾಡಲಾ ಬೇಡ ಅಂತ ಯೋಚನೆ ಮಾಡ್ಬಿಡು. ಹಾಯ್ ಎಲ್ರಿಗೂ, ನೋಡಿ ಸಪೋರ್ಟ್ ಮಾಡಿ. ಅಪ್ಪ ಇವತ್ತೇನು ಮಾಡ್ತಾಯಿದ್ದೀವಿ? ಚಿಕನ್ ಬಿರಿಯಾನಿ. ಸೊ ನಮ್ಮ ಅಪ್ಪನೇ ಚಿಕನ್ ಬಿರಿಯಾನಿ ಮಾಡ್ತಿರೋದು, ನಮ್ಮಮ್ಮ ಹೆಲ್ಪ್ ಮಾಡ್ತಾರೆ. ಸೊ ನಾನು ಆಗಲೇ ಹೇಳ್ದಂಗೆ ನಾವಿಬ್ಬರು ತಿಂತೀವಿ. ಸೊ ಈಗ ಬಿರಿಯಾನಿ ಮಾಡೋದಕ್ಕೆಲ್ಲ ರೆಡಿ ಇದೆ. ಬಿರಿಯಾನಿ ಮಾಡೋದಕ್ಕೆ ಜೋಶ್ ಹೆಂಗಿರ್ಬೇಕು, ಏನೆಲ್ಲ ಹಿಂಗಿದ್ದೀರಾ? ತಿಂದ ಮೇಲೆ ಬರುತ್ತೆ ಜೋಶ್, ಬಿರಿಯಾನಿ ತಿಂದ ಮೇಲೆ. ಇವಾಗ ಮಾಡುವಾಗ ಜೋಶ್ ಮಾಡ್ತೀರಿ. ಇವಾಗ ಅದೇ ಮಾಡುವಾಗ ಜೋಶ್ ಇರಬೇಕು, ತಿನ್ನುವಾಗ ಡಬಲ್ ಜೋಶ್ ಇರಬೇಕು. ಸೊ ಬನ್ನಿ ಈಗ ಬಿರಿಯಾನಿ ಮಾಡೋಕ್ಕೆ ಹೋಗೋಣ. ಓಕೆ, ಈಗ ಬಿರಿಯಾನಿ ಮಾಡೋದಕ್ಕೆ ಎಲ್ಲ ಐಟಮ್ ರೆಡಿ ಇದೆ. ಸೊ ಇಲ್ಲಿ ಅಕ್ಕಿ ಇದೆ, ಆ್ಯಂಡ್ ಇಲ್ಲಿ ಚಿಕನ್ ಇದೆ, ತುಪ್ಪ, ನೀರಿಟ್ಕೊಂಡಿದ್ದಾರೆ, ಆ್ಯಂಡ್ ಉಪ್ಪು, ಅರಿಶಿನ, ಆ್ಯಂಡ್ ಇಲ್ಲಿ ಟೊಮೆಟೊ, ಮರಾಠ ಮೊಗ್ಗು, ಪುದೀನ, ಸೋಂಪು, ಪಲಾವ್ ಎಲೆ, ನಿಂಬೆಹಣ್ಣು, ಈರುಳ್ಳಿ ಎಲ್ಲ ಕಟ್ ಮಾಡಿ ರೆಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಇದು ಮಸಾಲೆ ಕೂಡ ರೆಡಿ ಮಾಡ್ಕೊಂಡವ್ರೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಎಣ್ಣೆ ಇದೆ. ಸೊ ಈಗ ಇದಿಷ್ಟು ಐಟಮ್ ರೆಡಿ ಇದೆ. ನಮ್ಮ ಅಪ್ಪನೂ ರೆಡಿ, ನಮ್ಮ ಅಮ್ಮನೂ ರೆಡಿ. ಬನ್ನಿ ಇವಾಗ ಯಾಕೆ ವೆಯ್ಟ್ ಮಾಡೋದು, ಶುರು ಮಾಡ್ಬಿಡೋಣ. ಓಕೆ, ಈಗ ಬಿರಿಯಾನಿ ಪ್ರೊಸೆಸ್ ಇನ್ನೇನು ಸ್ಟಾರ್ಟ್ ಆಗುತ್ತೆ. ನಮ್ಮ ಅಪ್ಪ ಬಿರಿಯಾನಿ ಮಾಡ್ತಾವ್ರೆ. ಅಮ್ಮ ನೆಕ್ಸ್ಟ್ ನೀನೇನು ಮಾಡ್ಕೊಡ್ತೀಯಾ ನಮಗೆ? ಈಗ ನೆಕ್ಸ್ಟ್ ಏನು ಬೇಕು? ಮಟನ್ ಬಿರಿಯಾನಿ. ಅದನ್ನೇ ಕೇಳ್ತಾರೆ, ಏನು ಮಾಡ್ತೀಯ ಅಂತ. ನಾನು ಮಾಡೋದೆಲ್ಲ ವೆಜ್ಜು, ನೀವು ತಿನ್ನೋದೆಲ್ಲ ನಾನ್ ವೆಜ್ಜು. ಯಾವ್ದು ತಿಂತೀರಾ? ಹೇಳಿದಕ್ಕಷ್ಟೇ ಉತ್ತರ ಕೊಡು. ನೆಕ್ಸ್ಟ್ ಏನು ಮಾಡ್ಕೊಡ್ತೀಯಾ? ಹೆಸರುಬೇಳೆ ಉಪ್ಪಿಟ್ಟು. ಹೆಸರುಬೇಳೆ ಉಪ್ಪಿಟ್ಟು. ವೆಜ್ ಎಲ್ಲ ಬೇಡ, ನಮಸ್ಕಾರ ನಿಮಗೆ. ನಮ್ಮ ಅಪ್ಪನ ತವ ನಾನ್ ವೆಜ್ ಮಾಡಿಸ್ಕೊತೀರಿ, ನೋಡ್ಪ. ಹೋಗು. ರೆಡಿನಪ್ಪ? ರೆಡಿಯಪ್ಪ. ಹಾಂ, ಸ್ಟಾರ್ಟ್. ಸ್ಟವ್ ಹಚ್ತಿದ್ದೀನಿ. ಓಕೆ, ನಮ್ಮ ಬಿರಿಯಾನಿ ಪಾತ್ರೆ ಎಲ್ಲ ರೆಡಿ ಇದೆ. ಸೊ ಇದರಲ್ಲೇ ಬಿರಿಯಾನಿ ಮಾಡ್ತಾ ಇರೋದು. ಎಣ್ಣೆ ಹಾಕಾಯ್ತು. ಈಗ ನೆಕ್ಸ್ಟು ತುಪ್ಪ ಹಾಕಿದ್ದಾರೆ. ಎಣ್ಣೆ ತುಪ್ಪ ಎಲ್ಲ ಹಾಕೊಂಡು ಈಗ ಅದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕೊಂಡು ಚೆನ್ನಾಗಿ ಹುರ್ಕೋತಾರೆ. ಇವಾಗ ಇದನ್ನೆಲ್ಲ ಹಾಕೋತಾ ಇದ್ದಾರೆ. ಹಾಕಪ್ಪ. ಮರಾಠ ಮೊಗ್ಗು, ಪುದೀನ ಸೊಪ್ಪು, ಪಲಾವ್ ಎಲೆ, ಸೋಂಪು. ನೋಡಿ ಗಾಯ್ಸಂತೆ ನಮ್ಮಮ್ಮ. ನೋಡಿ ಗಾಯ್ಸಾ, ನೀನು ಕಲ್ತ್ಬಿಟ್ಟೆ. ಓಕೆ, ಘಮ ಘಮ ಅಂತೈತೆ ಇವಾಗಲೇ. ಈಗ ನೆಕ್ಸ್ಟು ಈರುಳ್ಳಿ ಅದೆಲ್ಲ ಹಾಕೋತಾರೆ. ಈರುಳ್ಳಿ ಹಾಕೋತಾ ಇದ್ದೀನಿ. ಹಾಕಳಿ. ಟೊಮೊಟೊ ಹಾಕೋತಾ ಇದ್ದೀನಿ. ಓಕೆ ಗಾಯ್ಸ್, ಇವಾಗ ಚಿಕನ್ ಹಾಕೋತಾ ಇದ್ದಾರೆ. ಹಾಕಪ್ಪ. ಗಾಯ್ಸ್, ಬೆಳಗ್ಗೆ ತಂದಿರೋದ್ರಿಂದ ಒಳ್ಳೆ ಫ್ರೆಶ್ ಚಿಕನ್ ಕೊಟ್ಟವ್ರೆ. ಮಾಂಸ ನೋಡಿದ್ರೇ ಹೇಳ್ಬಿಡ್ಬೋದು. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತವ್ರೆ. ಇದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೋತಾರೆ ಇದಕ್ಕೆ. ಓಕೆ, ರೆಡಿ ಆಗ್ತಾ ಇರಲಿ. ಇಲ್ಲಿ ಒಂದು ಇಬ್ಬರು ಇಂಪಾರ್ಟೆಂಟ್ ಪರ್ಸನ್ಸ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸೊ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರು, ಅವ್ರು ಮಾಡ್ಕೊಳ್ಳಿ. ಓಕೆ, ಆವಾಗಲೇ ಏನೋ ಡೈಲಾಗ್ ಕೊಡ್ದ, ಅಣ್ಣ ನಾನೇ ಫ್ರೆಶ್ ಚಿಕನ್ ತಂದಿರೋದು ಅಂತ. ಅಪರೂಪಕ್ಕೆ ತಂದವ್ನು ಗಾಯ್ಸ್. ಇವ್ನು ಕಳಿಸಿದ್ರೆ ಯಾವಾಗ್ಲೂ ಏನೋ ಒಂದು ಕೊಟ್ಟಿದ್ದು ಇಸ್ಕೊಂಬಂದ್ಬಿಡ್ತಾ ಇದ್ದ. ಇವತ್ತು ಅಪರೂಪಕ್ಕೆ ಒಳ್ಳೆ ಫ್ರೆಶ್ ತಂದವನೆ. ಆ್ಯಂಡ್ ಚಿಕನ್ ಅಂಗಡಿಯವ್ರಿಗೆ ಆಪ್ಷನ್ ಇರಲಿಲ್ವೇನೋ, ಒಂದು ಒಳ್ಳೆ ಫ್ರೆಶ್ ಕೋಳಿ ಹೊಡೆದು ಕೊಟ್ಬಿಟ್ಟವ್ರೆ. ಅನ್ಯಾಯ ಮಾತಾಡಿದ್ರೆ ಭಗವಂತ ನೋಡ್ಕೋತಾರೆ. ಹೌದಾ? ಸಾಕ್ಷಿ ಕೇಳ್ತೀನಿ ಇಲ್ಲೇ. ಕೇಳು ಅಮ್ಮ, ಇವ್ನು ಚಿಕನ್ ತಂದಾಗ ಚೆನ್ನಾಗಿ ತತ್ತಾನ? ಕರೆಕ್ಟಾಗಿ ಹೇಳು. ಪಕ್ಕದಲ್ಲಿ ಅವನೇ ತಿಳ್ಕೊಬೇಡ, ಕರೆಕ್ಟಾಗಿ ಹೇಳು. ಚೆನ್ನಾಗಿ ತತ್ತಾನೆ, ಒಂದೊಂದು ದಿನ ಚೆನ್ನಾಗಿ ತರಲ್ಲ. ಒಂದೊಂದು ದಿನ ಚೆನ್ನಾಗಿ ತತ್ತಾನೆ ಅಂತ ಹೇಳು. ಒಂದೊಂದು ದಿನ ಆಯ್ತು, ಚೆನ್ನಾಗಿ ತತ್ತಾನೆ, ಒಂದೊಂದು ದಿನ ಇದೇ ಮಾತು ನಮ್ಮ ಅಪ್ಪನ ಹತ್ರ ಹೇಳಿಸ್ಬಿಡು. ನಮ್ಮಪ್ಪ ಅಂದ್ರೆ ನ್ಯಾಯ ಅಂದ್ರೆ ನಮ್ಮಪ್ಪ. ಹೌದಾ? ಅವ್ರು ಹೇಳ್ಬಿಟ್ರೆ ಶರಣಾಗ್ಬಿಡ್ತೀನಿ ನಾನು. ಇಲ್ಲೇ ನಾನು ಕತ್ತಿ ನಿನ್ ಕೈಲಿ ಕೊಟ್ಬಿಟ್ಟು. ಅಪ್ಪಾಜಿ ಅಪ್ಪ ಹೇಳಪ್ಪ, ಇವ್ನು ಕರೆಕ್ಟಾಗಿ ಚಿಕನ್ ತತ್ತಾನ? ನಮ್ಮ ಮನೇಲಿ ಚಿಕನ್ ಮಟನ್ ತರಬೇಕಾದ್ರೆ ಏಮ ಒಬ್ಬನೇ, ಇನ್ಯಾರು ತರಲ್ಲ. ಇದು ಮೋಸ ಆಗೋದು. ಅಲ್ಲಪ್ಪ, ಕರೆಕ್ಟಾಗಿ ಹೇಳಪ್ಪ. ನೀನು ಎಷ್ಟೊಂದು ಸಲ ಬೈತಾ ಇರ್ತೀಯಲ್ಲಪ್ಪ. ಯಾವುದೋ ಒಂದೇ ಟೈಮ್ ಮಿಸ್ ಆಯ್ತಾ ಇಲ್ಲ ಅಂತ ಹೇಳಲ್ಲ, ಇರೋದ್ರಲ್ಲೇ ಅವನು ಬೆಸ್ಟ್. ನಾನು
ನೀನು ಅಪರೂಪ ಹೋಗೋದ ಬಿಡುಗರು. ಅವನು ಫಸ್ಟೇ ಹೇಳ್ಕೊಟ್ಬಿಟ್ಟವನೆ ಅವ್ರ ಅಪ್ಪಂಗೆ ಹೇಳು ಅಂತ, ಅದಕ್ಕೆ ಹೇಳಿರೋದು. ಅಷ್ಟೇ ಡೀಲಿಂಗ್ ಒಳಗೆ ನಡೆದೈತೆ. ಬಿಡಿ ನಮ್ದು ಯಾವಾಗ ಹಿಂಗೆ ಯಾವಾಗ ಬೆಳಗ್ಗೆ ಚಿಕನ್ ತಂದು ನೀನು ಅಲ್ಲಿ ಕೊಟ್ಟೆ ಅವ್ರು ಈಸ್ಕೊಂಡ್ರು, ಅವಾಗ ಏನೋ ಡೀಲಿಂಗ್ ನಡೆದೈತೆ. ಏನು ಸ್ಮೆಲ್ ಗುರು, ಘಮ ಅಂತೈತಿ ಇಲ್ಲಿ. ಈಗಲೇ ಹಿಂಗೆ ಅಂತೈತೆ. ಫುಲ್ ರೆಡಿ ಆದಮೇಲೆ ಹೆಂಗಿರುತ್ತೆ ಮಜಾ. ಈಗ ಮಸಾಲೆ ಹಾಕ್ಕೊತಿದ್ದೀನಿ ಗುರು. ಹಾಕೊಳ್ಳಿ ಗುರು. 1 kg ಚಿಕನ್ ಗುರು 4 ಜನಕ್ಕೆ ಮಾಡ್ತಿರೋದು. ಅರ್ಧ kg ಅಕ್ಕಿ ಹಾಕೊಂಡಿದ್ದೀನಿ ನೋಡಿ. ಹಿಂಗೆ ಎಕ್ಸ್ಪರ್ಟು ಆ ಚಾನಲಲ್ಲಿ ಅಡುಗೆ ವೀಡಿಯೋ ಮಾಡಿ ಎಕ್ಸ್ಪರ್ಟ್ ಆಗ್ಬಿಟ್ಟವ್ರೆ. ಅಪ್ಪ ಬಿರಿಯಾನಿನ ಒಂದು 5 ನಿಮಿಷ ಮಾಡ್ಬಿಡ್ತೀಯಪ್ಪ ನೀನು. 5 ನಿಮಿಷದಲ್ಲಿ ಮಾಡ್ಬಿಡಕ್ಕೆ ತಿನ್ಬೋದಲ್ವಾ? 5 ನಿಮಿಷದಲ್ಲಿ ಯಾವನ್ನ ಮಾಡೋಕ್ಕಾಗಲ್ಲ. ಓಕೆ, ಈಗ ಇದಕ್ಕೆ ನಿಂಬೆಹಣ್ಣು ಹಾಕ್ತವ್ರೆ. ಹಾಕಪ್ಪ. ನಮ್ಮ ಅಪ್ಪಂಗೆ ಆ್ಯಕ್ಚುಲಿ ನಿಂಬೆಹಣ್ಣು ಅಂದರೆ ಫೇವ್ರೇಟು. ನಿಂಬೆಹಣ್ಣು, ಖಾರ, ಉಪ್ಪು. 2 ವರ್ಷದಿಂದ ಹಿಂಡ್ತವನೇ ಇಲ್ಲ ಒಬ್ಬ ವ್ಯಕ್ತಿ. ಯಾರು ಅವರು ಹೇಳೋ ಮಾಡಿ ಗೊತ್ತಿದ್ರೆ ವ್ಯಕ್ತಿ ಯಾರು ಅಂತ. ನಿಂಬೆಹಣ್ಣು ಹಿಂಡ್ತಾವ್ರೆ ಅವ್ರ ಅಣ್ಣ. ಏನಮ್ಮ ಅಬ್ಬೆ ಪಾರಿ ಥರ ಓಡಾಡ್ಕೊಂಡಿದ್ದ ಅವ್ನು. ನಾನಾ ಕರ್ಕೊಂಬಂದು ಒಳ್ಳೆ ಕೆಲಸ ಕೊಟ್ಟು ನನ್ನ ಚಾನಲಲ್ಲಿ. ಇಷ್ಟೊತ್ತಿಗೆ RCB ಟೀಮ್ ಕ್ರಿಕೆಟ್ ಆಡ್ತಾ ಇದ್ದೆ ನಾನು. ನಿನ್ನ ಜೊತೆ ಬಂದಿಲ್ಲ ಅಂದಿದ್ರೆ ಕನಸಲ್ಲಿ ಆಗ್ಲೊತ್ತು ನಿದ್ದೆ ಮಾಡ್ಕೊಂಡ್ರೆ ಕನಸೇ ಬಿಡೋದು. ಓಕೆ, ಇಲ್ಲಿ ರೆಡಿ ಆಗ್ತಿದೆ. ಇದಾಗಲಿ ಇದ್ಪಾಡ್ಗೆ. ಗೈಸ್, ಏನಪ್ಪ ಅಂತಂದರೆ ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಬಿರಿಯಾನಿ ಮಾಡೋಣ ಈ ಥರ ಅಂತ ಹೇಳಿದ ತಕ್ಷಣ ಎಲ್ಲರೂ ಒಪ್ಕೊಂಬಿಟ್ರು. ಸೊ ಫೈನಲಿ ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ ನಡೀತಾ ಇದೆ. ಈಗ ಇನ್ನೇನು ವೀಡಿಯೋ ಶೂಟಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಎಲ್ಲ ಕಾಯ್ಕೊಂಬಿಟ್ಟವ್ರು ನೋಡಿ ಬಿರಿಯಾನಿ ತಿನ್ನೋದಕ್ಕೆ. ನನ್ನ ಅದೆಷ್ಟು ಬೈಕೋತವ್ರೋ ಗೊತ್ತಿಲ್ಲ. ಅದಂತೂ ನಿಜ. ಅದೇ ಬಿರಿಯಾನಿ ತಿನ್ನುವಾಗ ಉಳ್ಕೊಂತೀರ ಹಾಲಿಕ್ಕಿ ಅಂತ ಐಡಿಯಾ ಮಾಡ್ತಾ ಡೆಫಿನೆಟ್ಲಿ ಅನ್ನ ಕೊಟ್ಟ ಹತ್ರ ಬೈಕಾಗುತ್ತೆ. ನಾನು ಬೈಕತ್ತಿಲ್ಲ. ಏನಪ್ಪ ಅಂದರೆ ಚೆನ್ನಾಗೈತೆ, ಇಲ್ಲೇ ಬಿರಿಯಾನಿ ಬಿಸಿ ಬಡಿಸ್ಬಿಟ್ರೆ ತಿನ್ಬೋದು ಅಂತ ಕಾಯ್ಕೊಂಡಿದ್ದೆ. ಅದಕ್ಕೆ ಪಂತಿ ಊಟಕ್ಕೆ ಕುತ್ಕೊಂಡಿದ್ದೀರಾ. ಓಕೆ, ಇಲ್ಲಿ ನಮ್ಮಪ್ಪ ಕಷ್ಟಪಟ್ಟು ಬಿರಿಯಾನಿ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಸಾಥ್ ಕೊಡೋಣ ನಾವು. ಅಂದರೆ ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಸಾಥ್ ಕೊಡ್ತೀವಿ. ಮಾಡೋದೆಲ್ಲ ಪಾಪ ಅವ್ರು ಮಾಡ್ತಾರೆ. ಬಂದೆ 1 kg ಚಿಕನ್ ತಗೊಂಡಿದ್ದೀನಿ. ಹೇಳ್ತೀನಿ 1 kg ಚಿಕನ್ಗೆ ಅರ್ಧ kg ಅಕ್ಕಿ, 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು ಹಾಕ್ತಿದ್ದೀನಿ. ಓಕೆ, 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕ್ಕೊಳ್ಳೋರು ಅಷ್ಟು ಪ್ರಕಾರ ಹಾಕ್ಕೊಬೋದು. 5 ಗ್ಲಾಸ್ಗೆ 10 ಗ್ಲಾಸ್ ನೀರು. ಗೈಸ್ ನೋಡಿ, ನಮ್ಮಪ್ಪ ಅವರು ಈ ಚಾನಲಲ್ಲಿ ಇಷ್ಟು ಧೈರ್ಯವಾಗಿ ಮಾತಾಡ್ತಾರೆ. ಅವ್ರ ಚಾನಲಲ್ಲಂತೂ ನಡ್ಗೋ ಹೋಗ್ಬಿಡ್ತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಅಪ್ಪ ಏನೋ ಒಂದು ಹೇಳ್ತಾವ, 1 ಗ್ಲಾಸ್ಗೆ 2 ಗ್ಲಾಸ್ ನೀರು, 5 ಗ್ಲಾಸ್ಗೆ 10 ಗ್ಲಾಸ್ ನೀರಾ, ಅಕ್ಕಿನ 1 ಗ್ಲಾಸ್ ನೀರಾ. 3 ಗ್ಲಾಸ್ಗೆ 6 ಗ್ಲಾಸ್ ನೀರು ಹಾಕತ್ತಾ ಇದ್ದೀನಿ. 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು ಕಡ. 5 ಗ್ಲಾಸ್ ಅಕ್ಕಿಗೆ 10 ಗ್ಲಾಸ್ ನೀರು ಹಾಕೊಳ್ಳೋರು ಅಂತ ಹೇಳಿದ್ದು. ಅರ್ಥ ಬಟ್ ಆಯ್ತಾ? ಅಪ್ಪ ಏನಂತ ಗೊತ್ತಾ, 2 ನೀರೇ ಅಂತ ಗ್ಲಾಸ್ ಅಂದಿದ್ದು. ಏನಲ್ಲ ಎಡಿಟಲ್ಲಿ ಗೊತ್ತಾಯ್ತಿಲ್ಲ ಹುಡುಗರು. ಓಕೆ, ಈಗ ಇದು ಚೆನ್ನಾಗಿ ಕುದಿಬೇಕು. ಕುದೀಲಿ. ನಿನ್ನ ಹತ್ರಕ್ಕೆ ನಾವೇ ಬರ್ತೀವಿ ಅಂತ ಹೇಳಿದೀವಿ ತಾನೆ. ದಿನ ನಮ್ಮ ಮನೆ ಮುಂದೆ ಬರಬೇಡ. ನೆನ್ಪು ಮಾಡೋದದು. ಫೈನಲಿ ಇವಾಗ ಅಕ್ಕಿ ಹಾಕಿದ್ದಾರೆ. ಇದು ಇನ್ನೇನು ಬಿರಿಯಾನಿ ರೆಡಿ ಆಗುತ್ತೆ. ಸೊ ಒಂದೇ ಸಲ ನಿಮಗೆ ಬಿರಿಯಾನಿ ರೆಡಿ ಆದಮೇಲೆ ತೋರಿಸ್ತೀನಿ ನೋಡಿ. ನಮ್ಮ ಅಮ್ಮನ ಖುಷಿ, ಅಕ್ಕಿ ಹಾಕ್ಬಿಟ್ಟೆ ನಾನು ಬಿರಿಯಾನಿಗೆ ಅಂತ. ಹೌದು, ನಾನು ಆ್ಯಕ್ಟ್ ಮಾಡಿದ್ದೀನಿ ಬ್ಲಾಗಲ್ಲಿ. ಸರಿಯಪ್ಪ. ನೀನು ಏನು ಹೇಳ. ತೆಗಿಸ್ತಾನೆ. ಹೇಳಪ್ಪ, ಏನೋ ಐಡಿಯಾ ಅಂತ ಇದ್ದಲ್ಲ. ಏನಿಲ್ಲ, ಹಂಗೆ ಐಡಿಯಾ ಬಂತು. ಸುಮ್ಮನೆ ಈಗ ವ್ಲಾಗಲ್ಲಿ 4 ಜನ ಇರ್ತೀವಲ್ಲ, ಸುಮ್ಮನೆ ಒಂದೊಂದು ಕ್ಯಾರೆಕ್ಟರ್ ನೇಮ್ ಇಟ್ಕೊಂಡು ವ್ಲಾಗ್ ಮಾಡೋಣ ಅಂತ. ಯಾಕೆ ನಮ್ಮ ಅಪ್ಪ ಅಮ್ಮ ಇಟ್ಟಿರೋ ಹೆಸರು ಚೆನ್ನಾಗಿಲ್ವಾ? ಏನಕ್ಕಪ್ಪ, ನಮ್ದು ಆಲ್ರೆಡಿ ಹೆಸರು ಐತಲ್ಲ, ಕ್ಯಾರೆಕ್ಟರ್ ನೇಮ್ ಏನಕ್ಕೆ? ಸುಮ್ಮನೆ ನಾವಾಗ ಅಂದರೆ ನಮ್ಮ ಲಿಕ್ಕಿ ಶೆಟ್ಟಿ ಹೇಮಂತ್ ಅದು ಬಿಟ್ಟು ಬೇರೆಯವ್ರ ಥರ ಇರೋದು. ಯಾವುದಪ್ಪ ನೀವು ಫಾರ್ ಎಕ್ಸಾಂಪಲ್ ಯಾವ ಕ್ಯಾರೆಕ್ಟರ್ಸ್ ಇಟ್ಕತ್ತೆ? ಯೋಚನೆ ಮಾಡಬೇಕು, ಎಲ್ಲ ಒಟ್ಟಿಗೆ ಐಡಿಯಾ ಕೊಡಲ್ಲ. ಅಂದರೆ ನೀವು ಹೇಳ್ತಾ ಇರೋದು ಒಂದು ಬ್ಲಾಗ್ ಫುಲ್ಲು ನಾವು ಯಾವುದೋ ಬೇರೆ ಕ್ಯಾರೆಕ್ಟರ್ ಥರ ಮಾಡಬೇಕು. ಹೌದು, ಅರ್ಥ ಆಯ್ತಾ? ಆ ಕ್ಯಾರೆಕ್ಟ್ರಲ್ಲೇ ಇರಬೇಕು. ರೋಲ್ ಪ್ಲೇ. ಹೌದು. ಸರಿ, ನಿಂಗೆ ಒಂದಿನ ಕೊಡ್ತೀನಿ, ನಿನ್ಗೊಬ್ಬನಿಗೇನೆ ನೀನೊಂದು ರೋಲ್ ಪ್ಲೇ ಮಾಡೋ. ಅದನ್ನ ನೋಡ್ಬಿಟ್ಟು ನಾವೆಲ್ಲ ಕಲ್ತ್ಕೊಂಡು ಹಂಗೆ ಮಾಡ್ತೀವಿ. ಆಯಿತು, ಇದಂದ್ರೆ ಚೆನ್ನಾಗಿದೆ. ನೋಡೋಣ ಅದನ್ನು. ಅದೇ ಕ್ಯಾರೆಕ್ಟರ್ ಇರ್ತೀನಿ ಬ್ಲಾಗ್ಗೆ ಗಂಟ. ಆಯಿತು, ನೋಡೋಣ. ಅವಾಗ ಆಡಿಯನ್ಸ್ ಗೊತ್ತಾಗಬೇಕು ಇವ್ನು ಅವನೇನ ಇಲ್ಲ ಬೇರೆ ಕ್ಯಾರೆಕ್ಟರ್ ಅಂತ. ಓಹೋ, ಅವನೇ ಅಂತ ಗೊತ್ತು, ಹೇಳ್ಬಿಟ್ಟೆ ತಾನೇ ಮಾಡ್ತಿರೋದು. ನೋಡಿ ಫ್ರೆಂಡ್ಸ್, ಇದರ ಐಡಿಯಾಗಳು ಕೊಟ್ಟರೆ ನಮಗೆ ಬೆಲೆ ಇಲ್ಲ. ಇನ್ನೇನು ಬಿರಿಯಾನಿ ಆಗುತ್ತೆ, ತಿಂದ್ಬಿಟ್ಟು ನಡಿ ಮನೆಗೆ. ಓಕೆ ಗಾಯ್ಸ್, ಈಗ ಬಿರಿಯಾನಿ ದಮ್ ಕಟ್ಟಿದ್ರು, ಈಗ ಓಪನ್ ಮಾಡ್ತಾರೆ. ಸೊ ಈ ದಮ್ ಕಟ್ಟೋ ಪ್ರೋಸೆಸ್ ಏನಿದೆ ಅದೇ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಒಂದು 20 ನಿಮಿಷದಿಂದ ಅರ್ಧ ಅವರ್ ಆಗುತ್ತೆ. ಸೊ ಈಗ ಒಂದು ಅರ್ಧ ಅವರ್ ಬಿಟ್ಟಿದ್ವಿ. ಈಗ ಹೋಗಿ ಓಪನ್ ಮಾಡೋಣ ಬನ್ನಿ. ಫೈನಲಿ ಬಿರಿಯಾನಿ ಹೆಂಗೆ ರೆಡಿ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಓಪನ್ ಮಾಡಿ ನೋಡೋಣ ಹೆಂಗಿದೆ ಫೈನಲ್ ಪ್ರಾಡಕ್ಟ್ ಅಂತ. ವಾವ್,
ಘಮ 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 ಅಂತಿದೆ. ಸೊ ಈಗ ಇದನ್ನ ಮಿಕ್ಸ್ ಹೊಡಿತಾರೆ ನೋಡಿ, ಅದೇ ಸಕ್ಕತ್ತಾಗಿ ಕಾಣೋದು ಪ್ರೊಸೆಸ್ಸು. ಸಕ್ಕತ್ತಾಗಿದೆ ಮಾತ್ರ ನೋಡೋಕ್ಕೆ. ಫೈನಲಿ ನೋಡ್ಬೋದು ಬಿರಿಯಾನಿ ರೆಡಿಯಾಗಿದೆ. ಸೊ ತಿನ್ನೋದಕ್ಕೆ ನಾವು ರೆಡಿ ಇದ್ದೀವಿ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗ ಪ್ಲೇಟಲ್ಲಿ ಹಾಕೊಂಡು ಬ್ಯಾಟಿಂಗ್ನ ಶುರು ಮಾಡೋಣ. ಓಕೆ ಗೈಸ್, ಫೈನಲಿ ಬಿರಿಯಾನಿ ಮಾಡಿಕೊಟ್ಟವ್ರು ನಮ್ಮಪ್ಪ. ಥ್ಯಾಂಕ್ ಯು. ಮತ್ತು ಏನೇನು ಸಮಾಚಾರ? ಬಿರಿಯಾನಿ ತಿಂದು ಟೇಸ್ಟ್ ಹೇಳು. ಟೇಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಏನು ಸಮಾಚಾರ? ನೆಕ್ಸ್ಟ್ ಯಾವ ಐಟಮ್ ಮಾಡ್ಕೊಡ್ತೀಯಪ್ಪ? ನೆಕ್ಸ್ಟ್ ಬೋಟಿ ಪೆಪ್ಪರ್ ಡ್ರೈ. ಬೋಟಿ ಪೆಪ್ಪರ್ ರೈಸ್ ಸಖತ್. ನಾವು ಹಿಂಗಿರ್ಬೇಕು ಪಟ್ಟ ಅಂತ ಹೇಳ್ಬೇಕು. ನಮ್ಮ ಅಮ್ಮ ಒಳ್ಳೆ ಕತೆ ಪುರಾಣ ಎಲ್ಲ ಹೇಳುತ್ತೆ. ಫಿಶ್ ಮಾಡ್ಕೊಡ್ತೀನಿ. ಫಿಶ್ ಮಾಡ್ಕೊಡ್ತೀಯಾ? ಸರಿ, ಓಕೆ, ಡೀಲ್. ಚೆನ್ನಾಗಿದೆ, ಒಳ್ಳೆ ಮಸಾಲೆ ರೈಸು. ನಮ್ಮಪ್ಪ ಮಾಡೋ ಬಿರಿಯಾನಿ ನನಗೆ ತುಂಬ ಇಷ್ಟ. ನಾವು ಎಷ್ಟೇ ಹೋಟ್ಲಲ್ಲಿ ಬಿರಿಯಾನಿ ತಿನ್ಬೋದು, ಬಟ್ ಮನೆ ಟೇಸ್ಟ್ ಬರಲ್ಲ. ಮನೆಯದೇ ಒಂಥರ ಸಪ್ರೇಟ್ ಟೇಸ್ಟ್ ಇರುತ್ತೆ. ಸೂಪರ್ ಆಗಿದೆ. ಟೇಸ್ಟ್ ಮಾಡಿ. ಹಂಗೈತಾ? ಚೆನ್ನಾಗಿತ್ತು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು. ನಿಮಗಿಂತ ಚೆನ್ನಾಗಿ ಮಾಡಿತ್ತಲ್ವ? ನಮಗಿಂತ ಚೆನ್ನಾಗಿ ಮಾಡಿ. ಬಿಗ್ ಬೈಟ್. ಬಿಗ್ ಬೈಟ್ ಏನ್ಬಿಟ್ಟು ಚಿಕ್ಕದು ಎತ್ಕೊಂಡೆ? ನನ್ನ ರೈಸ್ ಸರ್ ಅದು. ಬಿರಿಯಾನಿ ಸಖತ್ತ ಕುಕ್ಕಾಗಿದೆ, ತುಂಬ ಟೇಸ್ಟ್ ಆಗಿದೆ. ನೀವು ಮಾಡ್ಕೊತೀವಿ. ಟೇಸ್ಟ್ ಮಾಡಪ್ಪ. ಎಲ್ಲ ಖಾಲಿ ಮಾಡ್ಬಿಟ್ಟು ಟೇಸ್ಟ್ ಮಾಡಪ್ಪ ಅಂತ. ಪಕ್ಕಾ ನಾಟಿ ಸ್ಟೈಲ್ ಬಿರಿಯಾನಿ ಸೂಪರಾಗಿದೆ, ಬಿಸಿ ಬಿಸಿಯಾಗಿ. ಗೈಸ್ ಲೇಟಾಗಿ ಬಂದರು, ಕರೆಕ್ಟಾಗಿರೋ ಪೀಸ್ ಎತ್ಕೊಂಡು ನೀವು ಕಾಯ್ದಷ್ಟು ಒಳ್ಳೆ ಸಿಗುತ್ತೆ. ಸೂಪರಾಗಿದೆ. ನೀವು ಮಾಡ್ಕೊತೀನಿ ಸಂಡೇ, ನೆಕ್ಸ್ಟ್ ಸಂಡೇ ಬೆಳಗ್ಗೆ ತಿನ್ನೋದೇ ಸಖತ್ ಮಜಾ. ಸೂಪರಾಗಿದೆ. ಸೊ ತುಂಬ ದಿನ ಆಗಿತ್ತಲ್ಲ ಟೆರೆಸ್ ಮೇಲೆ ಕುಕ್ ಮಾಡಿ, ಅಪ್ಪ ಅಮ್ಮನ ಜೊತೆ ಸೇರ್ಕೊಂಡು ಅಡುಗೆ ಮಾಡಿ. ಅವ್ರ ಚಾನಲ್ ಅವ್ರು ಬ್ಯುಸಿ ಆಗಿಬಿಟ್ಟಿದ್ರು. ಅದಕ್ಕೆ ಇವತ್ತು ಅವ್ರನ್ನ ಕರ್ಕೊಂಬಂದು ಒಂದು ಅಡುಗೆ ಮಾಡಿ ತಿಂದಿದ್ದೀವಿ. ಸಕ್ಕತ್ತಾಗಿದೆ. ನೀವು ಟ್ರೈ ಮಾಡಿ. ಮತ್ತೆ ಇನ್ನೊಂದು ವೀಡಿಯೋಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್. ಟೇಕ್ ಟೇಕ್ ಕೇರ್. ಕೇರ್.